ಆಮೇಲೆ ಮೇಡಮ್ ಅವ್ರಿಗೆ, ರಕ್ಷಿತಾ ಮೇಡಮ್ ಅವ್ರಿಗೆ ಇವ್ರ ಕ್ರಾಫ್ಟ್ ಬಗ್ಗೆ ಅಥವಾ ನಿಮ್ಮ ಸಕ್ಸಸ್ ಬಗ್ಗೆ ಎಷ್ಟು ಪ್ರೀತಿ ಅಂತಂದರೆ, ನೆನ್ನೆ ಪ್ರವೀಣಿಗೆ ಕಾಲ್ ಮಾಡಿದ್ರು ಸೊ ಪ್ರೆಸ್ ಮೀಟ್ ಆದ ತಕ್ಷಣ ಎಷ್ಟು ಖುಷಿಪಟ್ಟರು ಅಂತಂದರೆ, ಅಂದರೆ ಅದ್ರ ರೆಸ್ಪಾನ್ಸ್ ಗೊತ್ತಾಗಿದೆ ಅವ್ರಿಗೆ, ತುಂಬ ಚೆನ್ನಾಗಾಯ್ತು ಕಣೋ ಪ್ರೆಸ್ ಮೀಟು, ತುಂಬ ಚೆನ್ನಾಗಿ ಮಾತಾಡೋಣ ಇಬ್ಬರು ಅಂತ. ಆಕೆ ಅಂದರೆ ನಿಮ್ಮ ಜೊತೆಗೆ ನಿಲ್ಲೋ ಅಂಥದ್ದು. ಆಬ್ವಿಯಸ್ಲಿ ಅವಳು ಬಂದ್ಬಿಟ್ಟು ಮಗನೇ ನನ್ನ ಯಾವುದೇ ಒಂದು ಸಣ್ಣ ಇದಾಗಲಿ ತುಂಬ ಹರ್ಟ್ ಮಾಡ್ಕೊತಾಳೆ, ತುಂಬ ನೊಂದ್ಕೊಂತಾಳೆ ಪಾಪ. ಓಕೆ, ನಾನು ಅವಳು ಭಯದಿಂದ ಕೆಲವು ಟೈಮ್ ವಾರ್ ಮಾಡೋಕ್ಕೆ ಹೋಗಲ್ಲ. ಇದನ್ನು ಸತ್ಯ, ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಿಮ್ಮ ಮುಂದೆಗಳು ಹೇಳ್ತಾ ಇದ್ದೀನಿ ಇದನ್ನು. ಅವಳು ಭಯದಿಂದ, ಅವಳು ಭಯ ಅಂತಂದರೆ ಎಲ್ಲಿ ನನ್ನಿಂದ ಅವಳಿಗೆ ಹರ್ಟ್ ಆಗುತ್ತೆ ಅನ್ನೋ ವಿಷಯ ಇಟ್ಕೊಂಡು ನಾನು ಎಲ್ಲೂ ವಾರ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಇಲ್ಲ ಅಂದರೆ ಮಗನೇ, ಈ ನನ್ನ ಮಗನ್ನ ಹಿಡಿಯೋಕ್ಕೆ ನೀವು ಯಾವನು ಚಾನ್ಸೇ ಇಲ್ಲ, ನೆವರ್, ಚಾನ್ಸೇ ಇಲ್ಲ, ಹಿಡಿಯೋಕ್ಕೆ ಚಾನ್ಸ್. ಯಾಕೆ ಹೇಳೋ, ನಾನು ಯಾವನಿಗೂ ಮೋಸ ಮಾಡಿಲ್ಲ, ಯಾವನಿಗೂ ತಲೆ ಹೊಡೆದಿಲ್ಲ, ಯಾವನಿಗೂ ತಲೆ ಹಿಡಿದಿಲ್ಲ, ನನಗದು ಅವಶ್ಯಕತೆ ಇಲ್ಲ. ಬಟ್ ಅದರ ಮೇಲೂ ನೀವು ನನಗೆ ತೊಂದರೆ ಕೊಡ್ತಾ ಇದ್ದೀರಾ ಅಂತಂದಾಗ ನಾನು ವಾರಕ್ಕೆ ರೆಡಿಯಾಗಿರ್ತೀನಿ. ಬಟ್ ಅವ್ಳು ಕಟಾಕದವಳು ಒಬ್ಬಳೇ ನನ್ನ. ನನಗೆ ಭಾಳ ಆಸೆ, ಯಾಕೆಂದರೆ ತಪ್ಪು ನಂದಲ್ಲ ಗುರು ಅಂತ ಜಗತ್ತಿಗೆ ಸಾರು ಹೇಳಬೇಕು ಅಂತ ನುಗ್ಗೋನು ನಾನು. ಯಾವತ್ತೂ ಹೋಲ್ಡ್ ಮಾಡಲ್ಲ ಮಗ ನಾನು, ಯಾವತ್ತೂ. ಯಾಕೆಂದರೆ ನಾನು ಸೋತಿಲ್ಲ. ಏನಕ್ಕೆ ಅಂತಂದರೆ ನಾನು ತಪ್ಪು ಮಾಡಿಲ್ಲ. ನಾನು ತಪ್ಪು ಮಾಡಲಿಲ್ಲ ಅಂದಾಗ ನೀನು ಹಿಂಗೆ ಕೂತ್ಕೊಂಡಾಗ ತಪ್ಪು. ಆ ವಿಷಯದಲ್ಲಿ ಅವಳು ಒಬ್ಬಳಿಗೆ ಎದುರ್ತೀನಿ ನಾನು. ಎಲ್ಲಿ ಕೊರಗ್ಬಿಡ್ತಾವಳು, ಎಲ್ಲಿಂದ ಎಲ್ಲಿ ನನಗೆ ಹರ್ಟ್ ಆಗ್ಬಿಡ್ತಾಳೆ. ಸರ್ ನನಗೆ ಅಂದರೆ ಈ ಪಾಯಿಂಟ್ಗೆ ನಾನು ಸುಮ್ಮನೆ ಚರ್ಚೆ ಮಾಡ್ತಿದ್ದೆ. ಅಂದರೆ ಒಂದು ಗಂಡ ಹೆಂಡತಿ ಒಂದು ಮದುವೆ ಆದಮೇಲೆ, ಒಂದು ಸಂಸಾರ ಅಂತ ಆದಮೇಲೆ ಒಂದು 20-25 ವರ್ಷ ಒಂದು ಜರ್ನಿ ಮಾಡ್ಬೇಕಾರೆ ಆ ಬಾಂಡಿಂಗ್ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಅಂದರೆ, ನನಗೆ ಮೊನ್ನೆ ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇತ್ತು. ಸ್ಟೇಜ್ ಮೇಲೆ ನಿಂತ್ಕೊಂಡು ಅಳ್ತಾ ಇದ್ರು ಅವರು, ಇವರು ಕಣ್ಣು ತುಂಬ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ನೋಡಿ ಸಖತ್ ಇದಾಗ್ಬಿಟ್ಟು ನಾನು ಸುಮಾರು ಹೊತ್ತು ಮಾತಾಡಿದೆ, ಏನು ಸರ್ ಇದು ಏನಾಗ್ತಿದೆ ಅಂತ ಅಂದ್ಬಿಟ್ಟು. ಅಂದರೆ ಅವರು ಹೋರಾಟ ಅವ್ರಿಗೆ ಮಾತ್ರ ಗೊತ್ತಾಗ್ತಿದೆ. ಆ ಫ್ರಿಕ್ಷನ್ನು, ಆ ನೋವು, ಆ ಕಷ್ಟಗಳು ಅವ್ರು. ಅಂಡ್ ಅವ್ರ ಮಗ ಸೂರ್ಯ, ನಾನು ಸುಮ್ಮನೆ ಅಬ್ಸರ್ವ್ ಮಾಡಿದ್ದೆ. ಹುಡುಗ ಈಗ ತರ ಕಾಲೇಜ್ ಹೋಗ್ತಿದ್ದಾನೆ. ಇನ್ನು ಸ್ಟಾರ್ ಮಗನ್ ಮನೆ ಮಗ ಅವನ ಫೀಲಿಂಗ್ ನಾನು ಸುಮ್ಮನೆ ಅಬ್ಸರ್ವ್ ಮಾಡ್ತಿದ್ದೆ. ಲಿಟ್ರಲಿ ಎಲ್ಲರೂ ಎಮೋಷನಲ್ ಆಗಿದ್ದಾರೆ 3 ಜನ. ಅಂದ್ರೆ ಆ ಪೇನ್ ಗೋತ್ರು ಮಾಡ್ತಿರೋದು ಅವ್ರು 3 ಜನ ಮಾತ್ರನೇ ಅವ್ರ ಮನೇಲಿ. ನಾನು ಸಮ್ ಟೈಮ್ ಅವಾಗ ಏನು ಮಾಡ್ಬಿಡ್ತೀನಿ, ತೀರಾ ನನಗೆ ಯಾವ್ದಾಗ ಅಂದಾಗ ನಾನು ಅವ್ರಗಳ ಹತ್ರ ಹೋಗೋದೇ ಇಲ್ಲ. ಹೋದ್ರೆ ಎಲ್ಲಿ ಸೋತೋಗ್ಬಿಡ್ತಾರೆ, ನನ್ನಿಂದ ಅವ್ರು ಸೋಲೋದು ಬೇಡ ಅಂತ. ಮಗ ಇವತ್ತಿನವರೆಗೂ ನಾನು ಏನಾದರೂ ನನ್ನ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಇದು ಮಾಡಿ ನನ್ನ ಬಗ್ಗೆ ಯಾಕೆ ಹೋಲ್ಡ್ ಮಾಡ್ಕೊಂಡು ಯಾಕೆ ಇರ್ತೀನಿ ಅಂದರೆ ಬಿಕಾಸ್ ಆಫ್ ಅವಳಿಗೋಸ್ಕರ. ಸೊ ಇಲ್ಲ ಅಂದರೆ ಮಗ ಇಷ್ಟೊತ್ತಿಗಾಗ್ಲೇ ಎಷ್ಟು ಅಜ್ಜಿ ವಾರ್ ಅಂತಂದರೆ ಬನ್ರಪ್ಪ ಯಾರಿದ್ದೀರಾ ಅಂತ ನಿಂತ್ಕೊಂತೀನಿ ನಾನು. ಮಗ ನನಗೆ ಎಲ್ಲರೂ ಹೇಳಿದ್ರು, ಪ್ರೇಮ್ ಸಿನಿಮಾ ಅಲ್ಲ ಗುರು, ಇದು ಪ್ರೇಮ್ ಸಿನಿಮಾ ಅಲ್ಲ. ಯಾಕೆ ಪ್ರೇಮ್ ಸಿನಿಮಾ ಅಲ್ಲ? ಪ್ರೇಮ್ ಬತಾವನೆ ಅಂದರೆ ಆರ್ಭಟ ಅಬ್ರ ಮಾಡ್ಕೊಬರ್ತಾನೆ. ಇದೇನು ಇಲ್ಲದೆ ಸೈಲೆಂಟಾಗಿ ಬತಾವನಲ್ಲ ಯಾಕೆ ಅಂತ. ಇಲ್ಲ ಗುರು, ಅದು ಸೈಲೆಂಟಾಗೆ ಮಾತಾಡಲಿ ಸಿನಿಮಾ. ನಾನು ಯಾಕೆ ವೈಲೆಂಟಾಗಿ ಮಾತಾಡ್ಬಿಟ್ಟು ನಾನು ತುಂಬ ವೈಭೀಕರಿಸ್ಕೋಬೇಕು? ನಾವು ಮಾಡಿರೋ ಸಿನಿಮಾ ಅವ್ರಿಗೋಸ್ಕರ. ಸೊ ಸೈಲೆಂಟಾಗೆ ಹೋಗಲಿ, ಅವ್ರು ಇಷ್ಟಪಟ್ಟರೆ ಇದಾಗ್ತದೆ, ತೊಂದರೆ ಇಲ್ಲ.